ಇನ್ನು ಮೈಸೂರಿನಲ್ಲಂತೂ ಗ್ಯಾಸ್ ಸಿಲಿಂಡರ್ LPG ಸಮಸ್ಯೆಯಾಗಿರೋದ್ರಿಂದ ಅಡುಗೆ ಮಾಡೋದಕ್ಕೆ ಮರದ ಹೊಟ್ಟಿನ ಮೊರೆ ಹೋಗಿದ್ದಾರೆ. ಅಗ್ರಹಾರದ ನ್ಯೂ ಲಕ್ಷ್ಮೀ ಭವನ ಹೋಟೆಲ್ನಲ್ಲಿ ಸಿಲಿಂಡರ್ ಇಲ್ಲದೆ ಪರದಾಟ. 3 ದಿನ ಆಗಿದೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹಾಗಾಗಿ ಮರದ ಹೊಟ್ಟಿನಿಂದ ಹೋಟೆಲ್ನಲ್ಲಿ ಅಡುಗೆ. ಮತ್ತೆ ಹಳೆ ಕಾಲಕ್ಕೆ ಮರಳುವಂಥ ಪರಿಸ್ಥಿತಿ ಎದುರಾಗಿದೆ. ಏನು ಮಾಡ್ತಾರೆ? ಅಡುಗೆ ಮಾಡಲೇಬೇಕು, ಗ್ರಾಹಕರಿಗೆ ತಲುಪಿಸಲೇಬೇಕು, ಉದ್ಯಮ ನಡಿಲೇಬೇಕಿದೆ. ಹಾಗಾಗಿ ಈಗ ಮರದ ಹೊಟ್ಟಿನಿಂದ ಹೋಟೆಲ್ನಲ್ಲಿ ಅಡುಗೆ ತಯಾರಿಸಬೇಕಾದಂತಹ ಪರಿಸ್ಥಿತಿ. ಯಾಕಂದರೆ ನ್ಯೂ ಲಕ್ಷ್ಮೀ ಭವನ ಹೋಟೆಲ್ನ ಚಿತ್ರಣ ಇದು. ಎಸ್, ಮೈಸೂರಿನಿಂದ ನಮ್ಮ ಪ್ರತಿನಿಧಿ ರಾಮ್ ಮತ್ತು ಮಂಗಳೂರಿನಿಂದ ನಮ್ಮ ರಿಪೋರ್ಟರ್ ಅಶೋಕ್ ಈಗ ಅಲ್ಲಿನ ಚಿತ್ರಣ ಕೊಡೋದಕ್ಕೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಮೈಸೂರಿನ ಚಿತ್ರಣ ಪಡೆಯೋಣ. ರಾಮ್, ಮೈಸೂರಿನ ನಾವು ಬೆಳಗಿನಿಂದಲೂ ಮಾತಾಡ್ತಾ ಇದ್ದೀವಿ ಯಾವ ರೀತಿ ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆ ಎದುರಾಗಿದೆ ಅಂತ. ಈಗ ಆಲ್ಟರ್ನೇಟಿವ್ ಏನು ಅಂತೇಳಿ ಹೋಟೆಲ್ನವರು ನೋಡ್ತಾ ಇದ್ದಾರಾ? ಈ ಮರದ ಹೊಟ್ಟಿನಿಂದ ಏನು ಅಡುಗೆ ತಯಾರಿಸ್ತಾ ಇದ್ದಾರೆ? ಮುಂಚೆ ಅಂತ ಪ್ರಯತ್ನಗಳಾಗಿದ್ವಾ? ಈಗ ಹೊಸ ಇನ್ವೆನ್ಷನ್ ಇದು? ಪ್ರತಿಮಾ, ಖಂಡಿತವಾಗಿಯೂ ಮೈಸೂರಿನ ಹೋಟೆಲ್ ಮಾಲೀಕರು ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಿಂದಾಗಿ ಸಾಕಷ್ಟು ಹೈರಾಣಾಗಿ ಹೋಗಿದ್ರು. ಕಳೆದ 3 ದಿನಗಳಿಂದ ನಿರಂತರವಾಗಿ ಎಲ್ಲೋ ಒಂದು ಕಡೆ ಗ್ಯಾಸ್ ಸಿಲಿಂಡರ್ ಸಿಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದರು. ಆದರೆ ನಿನ್ನೆ ಅಂತೂ ಅದು ತಾರಕಕ್ಕೆ ಹೋಗಿತ್ತು. ಅಂದರೆ ಹೋಟೆಲ್ಗಳನ್ನೇ ಬಂದ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹೀಗಾಗಿ ಪರ್ಯಾಯ ಮಾರ್ಗವನ್ನು ಹೋಟೆಲ್ನ ಮಾಲೀಕರುಗಳು ಹುಡ್ಕೊಳ್ತಾ ಇರುವಂಥದ್ದು. ಒಂದು ಕಡೆ ಕಟ್ಟಿಗೆಯಿಂದಾಗಿ ಅಡುಗೆ ಮಾಡುವಂಥದ್ದು, ಮತ್ತೊಂದು ಕಡೆ ನಾನೀಗ ಮೈಸೂರಿನ ಅಗ್ರಹಾರದ ನ್ಯೂ ಲಕ್ಷ್ಮಿ ದರ್ಶನಿಯಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ, ಅಂದರೆ ಪ್ರಮುಖವಾಗಿ ಅಡುಗೆ ಮಾಡೋದಕ್ಕೆ ಈ ಹಿಂದೆ ಬಳಸ್ತಾ ಇದ್ದಂತಹ ಅಂದರೆ ಪಾರಂಪರಿಕ ಪದ್ಧತಿ ಏನಿದೆ, ಮರದ ಒಟ್ಟಿನ ಮುಖಾಂತರವಾಗಿ ಅಡುಗೆ ಮಾಡೋದಕ್ಕೆ ಹೋಗಿರುವಂಥದ್ದು. ಅಗ್ನಿ ಸಹ ಇಲ್ಲಿ ಪ್ರಜ್ವಲಿಸ್ತಾರಂತ ನೀವು ನೋಡ್ತಾ ಇರ್ಬೋದು. ಅಂದರೆ ಗ್ಯಾಸ್ ಸಿಲಿಂಡರ್ ಬದಲಾಗಿ ಮರದ ಒಟ್ಟು, ನಾನೇನು ತೋರಿಸ್ತೇನೆ ಇಲ್ಲಿ, ಆ ಮರದ ಒಟ್ಟಿನ ಸ್ಟಾಕನ್ನು ಈಗ ತೆಗೆದುಕೊಂಡು ಬಂದಿದ್ದಾರೆ. ಆ ಮರದ ಒಟ್ಟನ್ನು ಬಳಸ್ಕೊಂಡು ಎಲ್ಲ ರೀತಿಯಾದಂಥ ಅಡುಗೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ಪ್ರಮುಖವಾಗಿ ಪ್ರತಿಭಾ ಭಟ್, ಈ ರೀತಿಯಾದಂತಹ ಮರದ ಒಟ್ಟಿನಿಂದ ಅಡುಗೆ ಮಾಡುವಂಥವರ ಸಂಖ್ಯೆಯೇ ಕಡಿಮೆ ಆಗಿದೆ. ಇದರಲ್ಲಿ ಯಾವ ರೀತಿ ಅಡುಗೆ ಮಾಡಬೇಕು ಅನ್ನೋದು ಸಹ ಎಷ್ಟೋ ಜನಕ್ಕೆ ಮಾಹಿತಿ ಇಲ್ಲ. ಮತ್ತು ಸಾಕಷ್ಟು ಕಷ್ಟಕರವಾದಂತಹ ಕೆಲಸ, ವಿಧಿ ಇಲ್ಲದೆ ಇದನ್ನು ಮಾಡಬೇಕಾಗ್ತದೆ. ನೀವು ಪಕ್ಕದಲ್ಲಿ ನೋಡ್ತಾ ಇರ್ಬೋದು, ಅಂದರೆ ಗ್ಯಾಸ್ ಸಿಲಿಂಡರು ಈಗಾಗಲೇ ಏನು ಖಾಲಿ ಇರುವಂತಹ ಸಿಲಿಂಡರ್ಗಳನ್ನು ಇಟ್ಕೊಂಡು ಎಲ್ಲೋ ಒಂದು ಕಡೆ ಮತ್ತೆ ಸ್ಟಾಕ್ ಸಿಗ್ಬೋದೇನೋ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಸೊ ಎಲ್ಲೂ ಯಾರಿಗೂ ಸಹ ಅದು ಆ ಗ್ಯಾಸ್ ಸಿಲಿಂಡರ್ ವಾಪಸ್ ಸಿಗುತ್ತೆ ಅನ್ನೋ ನಿರೀಕ್ಷೆ ಸಹ ಇಲ್ಲ. ಹೀಗಾಗಿ ಪಾರಂಪರಿಕ ಶೈಲಿ, ತಾವು ಹೇಳಿದಂತೆ ಈ ಹಿಂದೆ ಹಳೆಯ ಪದ್ಧತಿ ಏನಿತ್ತು, ಆ ಹಳೆಯ ಪದ್ಧತಿಯಲ್ಲಿ ಅಡುಗೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ಎಲ್ಲ ಪದಾರ್ಥಗಳನ್ನು, ಅಂದರೆ ಆಹಾರ ಪದಾರ್ಥಗಳನ್ನೆಲ್ಲ ಇದರಲ್ಲೇ ತಯಾರಿಸೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋದು ಈಗ ಪ್ರಶ್ನೆ ಇರುವಂಥದ್ದು. ಯಾಕಂದರೆ ಸಾಕಷ್ಟು ಕಷ್ಟಕರವಾದಂತಹ ಕೆಲಸ ಇದಾಗಿರ್ತದೆ. ಈ ಬಗ್ಗೆ ಮಾತಾಡಲಿಕ್ಕೆ ಹೋಟೆಲ್ನ ಮಾಲೀಕರಾದಂಥ ಪ್ರವೀಣ್ ನಮ್ಮ ಜೊತೆಗಿದ್ದಾರೆ. ಆ ಪ್ರವೀಣ್ ಅವರೀಗ ತಾವು ಪಾರಂಪರಿಕ ಪದ್ಧತಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಒಟ್ಟಿಗೆ ಹೋಗಿದ್ದು ಅಂತ? 2-3 ದಿವಸದಿಂದ ಸಿಲಿಂಡರ್ ಭಾರಿ ತೊಂದರೆ ಆಗಿದೆ. ನಾವು ಮೊನ್ನೆ ಎಲ್ಲ ಕೇಳಿದ್ರೆ ಬರುತ್ತೆ ಕೊಡ್ತೀವಿ ಅಂತಂದರು. ಮೊನ್ನೆ ಎಲ್ಲ ಸುಮಾರು ಸಿಕ್ತು. ನಿನ್ನೆ ಅಂತೂ ಏನೂ ಇಲ್ಲ. ಆದರೂ ನಾವು ನಿನ್ನೆ ಎಲ್ಲ ಸುಮಾರಿಗೆ ಬಂದು ಕಸ್ಟಮರಿಗೆಲ್ಲ ಒಂದು ಐಟಮ್ ಕೊಡ್ತೀವಿ, ಕೊಡೋಲ್ಲ, ಆ ಥರ ಮಾಡಿ ಕಳಿಸ್ದ್ವಿ. ಇದರಲ್ಲಿ ಈಗ ಇಲ್ಲಾಂದರೆ ಆಗೋದೇ ಇಲ್ವಲ್ಲ. ನಾವು ಮೊದಲು ಹೊಟ್ಟೆನಲ್ಲೆಲ್ಲ ಮಾಡ್ತಿದ್ದಿದ್ದು. ಈಗ ಹೊಟ್ಟೆನಲ್ಲೇ ಕೆಲಸ ಮಾಡೋರು ಯಾರಿಲ್ಲ. ಅದರಲ್ಲಿ ಅಡುಗೆ ಮಾಡೋರು ಜನನೇ ಸಿಗಲ್ಲ. ಅದೊಂದು ಎಲ್ಲ ಪದಾರ್ಥಗಳನ್ನು ಒಟ್ಟಿನ ಒಲೆಯಲ್ಲಿ ಮಾಡ್ಬೋದಾ ಅಥವಾ ಹೇಗೆ? ಸಾಧ್ಯ ಆಗಲ್ಲ. ಅದರಲ್ಲಿ ಅನ್ನ, ಸಾಂಬಾರು, ರೈಸ್ ಈ ಥರ ಮಾಡ್ಬೋದು. ಎಣ್ಣೆ ಐಟಮ್ ಎಲ್ಲ ಮಾಡೋಕ್ಕಾಗಲ್ಲ. ಯಾಕಂದರೆ ಕಾವು ಜಾಸ್ತಿ ಬರುತ್ತೆ. ಅದರಲ್ಲಿ ಮಾಡೋರು ಇಲ್ಲ. ಅದು ಟೋಟಲಾಗಿ ನಮಗೆ ಹೋಟ್ಲು ಮಾಡೋದಾಗಿದೆ, ಕೆಲಸ ಮಾಡೋರು ಯಾರೂ ಇಲ್ಲ ಅದರಲ್ಲಿ. ಈಗ ನಾವೇ ನಿಂತ್ಕೊಂಡು ಅವ್ರಿಗೆ ಹೇಳ್ಕೊಟ್ಟು ಮಾಡಬೇಕು, ಆ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ. ಯಾಕಂದರೆ ಕೆಲಸ ಮಾಡೋರು ಅದರಲ್ಲಿ ಮಾಡೋದಂದರೆ ಭಾರಿ ಕಷ್ಟ. ಒಂದು ಟೈಮ್ ಉರಿದಾಗ ಉರಿತಾ ಇರುತ್ತೆ, ಅವಾಗ ಐಟಮ್ ಬೇಗ ಮಾಡ್ಕೋಬೇಕು, ಆಗಲ್ಲ ಮಾಡೋಕ್ಕೆ. ಒಂದು ಟೈಮ್ ಹಚ್ಚಿದಾಗ ಮಾತ್ರ ಮರದೊಟ್ಟು, ಅದು ಒಟ್ಟು ಸಿಗಲ್ಲ. ಅವರು ಈಗ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಮೊನ್ನೆ ಎಲ್ಲ ಅವ್ರು ತಂದು ಕೊಡ್ತಾಯಿದ್ರು. ಈಗ ಬೆಳಗ್ಗೆ ಫೋನ್ ಮಾಡಿದ್ರೆ, ಅಣ್ಣ ಹೊರಗಡೆ ಇದ್ದೀನಿ ಬರಬೇಕಣ್ಣ ಅಂತಾರೆ. ಏನು ಮಾಡೋದು? ಈ ಪರಿಸ್ಥಿತಿ ಮುಂದುವರೆದ್ರೆ ಹೋಟೆಲ್ ಬಂದ್ ಮಾಡಬೇಕಾಗ್ತದೆ. ಏನು ಮಾಡೋದು? ಆದಷ್ಟು ದಿವಸ ಮಾಡ್ತೀವಿ. ಆಗಿಲ್ಲ ಅಂದರೆ ಮುಂದಕ್ಕೆ ನೋಡಬೇಕು. ಇದನ್ನೇ ಮಾಡೋದು, ಎಷ್ಟಾಗುತ್ತೆ ಅಷ್ಟು ಮಾಡೋದು. ಸಮಸ್ಯೆ ನಮಗೆ ಹೋಟೆಲ್ ಕೆಲಸ ಮಾಡೋರು ಇದ್ದಾರೆ ಪಾಪ, ಅವ್ರ ಹೊಟ್ಟೆಪಾಡೇನು, ಅವ್ರ ಹೆಂಡತಿ ಮಕ್ಳು ಹೊಟ್ಟೆಪಾಡೇನು. ನಮ್ಮದೇ ಮೊದಲೇ ಅಳಿಸ್ಕೊಂಡು ಕೂತಿದೆ. ಯಾಕೆ ಹೇಳ್ಬಾರ್ದು ಯಾರಿಗೂ. ವ್ಯಾಪಾರ ನಡೀತಾ ಇಲ್ಲ. ವ್ಯಾಪಾರ ಟೋಟಲಿ ಏನೂ ನಡೀತಾ ಇಲ್ಲ. ಬೇರೆ ಹೋಟ್ಲವ್ರು ನಾವು ಇದರೆಲ್ಲ ಮಾಡ್ತೀವಿ. ಬೇರೆ ಹೋಟ್ಲರತ್ತು ಇದೂ ಇಲ್ಲ. ಮೈಸೂರಲ್ಲಿ ಒಟ್ಟಿನಲ್ಲಿರೋ ಹೋಟ್ಲ್ ಯಾವುದೂ ಇಲ್ಲ. ನಾವು ಆವಾಗ ಮಾಡಿದ್ದು ಹಂಗೆ ಇದೆ. ಅದನ್ನ ಈಗ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಇನ್ನು ಮುಂದಕ್ಕೆ ಏನೋ ಗೊತ್ತಿಲ್ಲ ಏನಂತ. ಪ್ರತಿಮಾ ಭಟ್, ಇದು ಈ ಹೋಟೆಲ್ ಮಾಲೀಕರ ಮಾತು. ಖಂಡಿತವಾಗಿ ಅವ್ರು ಹೇಳುವಂಥದ್ದು ಸತ್ಯ. ಯಾಕಂದರೆ ಒಟ್ಟಿನ ಒಲೆಯಲ್ಲಿ ಅಡುಗೆ ಮಾಡುವಂತಹ ಶೈಲಿಯನ್ನೇ ಎಲ್ಲರೂ ಮರೆತುಬಿಟ್ಟಿದ್ದಾರೆ. ಮತ್ತು ಎಲ್ಲ ಆಧುನಿಕತೆಯ ಭರಾಟೆಯಲ್ಲಿ ಎಲ್ಲರ ಕಡೆ ಇರುವಂಥದ್ದು ಅತ್ಯಾಧುನಿಕವಾದಂತಹ ಅಡುಗೆ ಮಾಡುವಂತಹ ಪದ್ಧತಿ. ಹೀಗಾಗಿ ಈ ರೀತಿಯಾಗಿ ಮರದ ಒಟ್ಟಿನಲ್ಲಿ ಅಥವಾ ಕಟ್ಟಿಗೆ ಒಟ್ಟಿನಲ್ಲಿ ಕೆಲವೇ ಬೆರಳಿಕೆಯಷ್ಟು ಜನರು ಮಾಡ್ತಾ ಇದ್ದಾರೆ. ಅದು ಸಹ ಎಲ್ಲ ಪದಾರ್ಥಗಳನ್ನ ಮಾಡೋದು ಕಷ್ಟ. ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ, ಇಲ್ಲಾಂದರೆ ಹೋಟೆಲ್ನ ಬಂದ್ ಮಾಡ್ತೇವೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಪ್ರತಿಮಾ. ಎಸ್ ರಾಮ್, ಹಾಗೆ ಸಂಪರ್ಕದಲ್ಲಿ